ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಈಗ ನಾವು ರೂಮ್ನ ಚೆಕ್ಔಟ್ ಮಾಡುವಂಥ ಸಮಯ. ಸೊ ಆದ್ದರಿಂದ ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಈಗ ಸಮಯ ಬಂದು ಆಲ್ರೆಡಿ 6:30 1 ನಿಮಿಷ ಆಗಿದೆ. ಸೊ ಆದ್ದರಿಂದ ಚೆಕ್ಔಟ್ ಒಂದು ಸ್ಮಾಲ್ ಹೋಮ್ ಟೂರ್ ಬಿಕಾಸ್ ಎಲ್ಲ ಕಿತ್ತಾಕಿದ್ದೀವಿ ಆಲ್ರೆಡಿ. ಸ್ಮಾಲ್ ಇದೆ. ಇಲ್ಲಿ ಒಂದು ಟಿ ವಿ, ಯೂಶಲ್ ಒಂದು ವಾಶ್ರೂಮ್, ಒಂದು ಕಬೋರ್ಡ್, ಒಂದು ಮಿರರ್, ಸಿಂಪಲ್ ಬೇಸಿಕ್ ಡೆಲಕ್ಸ್ ರೂಮ್. ಬಟ್ ಇದು 3 ಸ್ಟಾರ್ ಪ್ರಾಪರ್ಟಿ ಅಂತೆ. ಐ ಡೋಂಟ್ ನೋ. ಲೆಟ್ ಅಸ್ ಮೂವ್. ಕಮ್. ಫಸ್ಟ್ ಟೈಮ್ ಬಾಯ್ ಟು ದಿಸ್ ಬ್ಯೂಟಿಫುಲ್ ಸಿಟಿ. ತುಂಬ ಚೆನ್ನಾಗಿತ್ತು ಗೈಸ್. ನಾನು ನೋಡಿ ಹೇಳಿಲ್ವಾ ಕಾಫಿ ಕುಡಿದೆ ಅಂತ. ಇದೆ ಮುಂದಕ್ಕೆ ಹಾಕ್ಬೇಕಪ್ಪ. ಆ್ಯಂಡ್ ಚೆನ್ನಾಗಿದೆ ಕಾಫಿ ಎಲ್ಲ ಇಷ್ಟ ಅಂತ ಹೇಳಿ ಕುಡಿತೀವಿ. ಮೊನ್ನೆ ಈ ಹೋಟೆಲಲ್ಲಿ ಊಟ ಮಾಡಿದ್ವಿ ಅಲ್ವಾ, ನಳಪಾಕ ಅಂತ ಏನೋ ನೈಟ್. ಸೊ ಇದೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಸಿಕ್ತು. ಈಗ ಹೇಗೋ 6:45 6:50 ಆಗಿಬಿಟ್ಟಿದೆ ಟೈಮ್. ಬಿಕಾಸ್ ನಮಗೆ ಆನ್ ದ ವೇ ಎಲ್ಲೂ ಸಿಗೋದಿಲ್ಲ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಬಿಡೋಣ ಪಾರ್ಸಲ್. ಬೇಕಾದರೆ ಕಾರಲ್ಲಿ ಕುತ್ಕೊಂಡು ತಿನ್ಬೋದು ಅಟ್ಲೀಸ್ಟ್ ಅಂದ್ಬಿಟ್ಟು. ಬಿಟ್ಟು ಹಿಯರ್ ಸಮ್ ಪಾರ್ಸಲ್ಸ್. ಅಲ್ಲಿ ಕಾಫಿ ಕುಡಿದ್ವಿ. ಈಗ ಸಖತ್ ಫಿಲ್ಟರ್ ಕಾಫಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೋಟೆಲ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ಈಗ ನಮ್ಮ ಪ್ರಯಾಣ ಬಂಡೀಪುರ್ ಫಾರೆಸ್ಟ್ಗೆ. ಆ್ಯಂಡ್ ನಾನು ಹೇಗೆ ಬುಕ್ ಮಾಡಿದೆ ಅಂತ ಅಂದರೆ ಇಟ್ ಈಸ್ ಆಲ್ ಬಿಗ್ ಹಿಸ್ಟ್ರಿ. ಅದನ್ನು ನಾನು ಬಂಡೀಪುರ್ಗೆ ಹೋದ್ಮೇಲೆ ಹೇಳ್ತೀನಿ ನಿಮ್ಮೆಲ್ಲರಿಗೂ. ಓಕೆ, ವಂದನೆಗಳೊಂದಿಗೆ ನಂಜುಂಡೇಶ್ವರ ಕಬಾಳಪ್ಪ ದೇವ್ರೆ ನಿನ್ನ ದರ್ಶನ ಮಾಡಿಸಿ. ಚೆನ್ನಾಗಾಯ್ತು ದರ್ಶನ. ಅಷ್ಟು ಅಭಿಮಾನ ಇದೆಯಲ್ಲ. ನಾವು ಹೊರಟಿ ಹಾಫ್ ಆನ್ ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ನ ತೊಗೊಂಡು ಬಂದು ಕೊಟ್ಟಿದ್ದಂಥದ್ದನ್ನ ನಾನು ಕಾರಲ್ಲಿ ಇಟ್ಟಿದ್ದೆ ಹಿಂದೆಗಡೆ. ಸೊ ನಾವು ಒಪ್ಪ ತೆಗೆದ್ರು ಏನೇನಿದೆ ನೋಡೋಣ, ಬ್ರೇಕ್ಫಾಸ್ಟ್ ನಾನು ಹೇಳಿದ್ದೆಲ್ಲ ಇದೆಯಾ ಅಂತ. ನೋಡಿದ್ರೆ ಬರೀ ಅಲ್ಲಿ ಅವರು ಇಡ್ಲಿ ಮಾತ್ರ ಹಾಕಿದ್ರು. ನನಗೆ ಉಪ್ಮಾ ಮತ್ತು ಕೇಸರಿಬಾತ್, ಚೌಚೌಬಾತ್ ಹೇಳಿದ್ದೆ, ಅದನ್ನೆಲ್ಲ ಅವ್ರು ಪಾರ್ಸಲೇ ಮಾಡಿರಲಿಲ್ಲ. ಚೆನ್ನಾಗಿ ಬೈಸ್ಕೊಂಡು ಐ ಲರ್ನ್ಟ್ ಆ ಲೆಸನ್ ಅನ್ನಿಸ್ತು ನನಗೆ ಅವತ್ತು. ಯಾವತ್ತೂ ಏನೇ ಪಾರ್ಸಲ್ ಎಸ್ಕೊಂಡ್ರು ತೆಗ್ದು ನೋಡಬೇಕು ಅಂತ ಬೈಸ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಲ್ಲ ಅವರಿಗೂ ಪೇ ಮಾಡಿದ್ದು ಅಂತ. ಆಮೇಲೆ ನನಗೆ ಗಿಲ್ಟ್ ಫೀಲ್ ಆಯಿತು. ಬಟ್ ಇಟ್ ಈಸ್ ಅ ಗುಡ್ ಲೆಸನ್ ಟು ಮೀ ಅಂತ ಐ ಟುಕ್ ಇಟ್ ಇಸ್ ಅ ಪಾಸಿಟಿವ್. ಆ್ಯಂಡ್ ಅವತ್ತು ಬ್ರೇಕ್ಫಾಸ್ಟ್ ಮಾಡಿದಾಗಲೇ ನಾವು 1 o'clock ಆಗಿತ್ತು. ಲೆಟ್ಸ್ ಗೋ ಮೂವ್ ಆನ್. ನಾವು ಬಂಡೀಪುರ್ಗೆ ಹೋಗೋ ದಿನ ಒಂದು ತುಂಬಾ ಅಂದರೆ ತುಂಬ ಸಿಕ್ಕಾಪಡೆ ಫಾಗಿ ವೆದರ್ ಇತ್ತು. ಅಷ್ಟು ಮಂಜಿತ್ತು. ಆ್ಯಂಡ್ ರೋಡೇ ಕಾಣಿಸ್ತಿರ್ಲಿಲ್ಲ. ಎಲ್ಲೂ ಹೆಡ್ಲೈಟ್ಸ್ ಹಾಕಿದ್ರು. ಸಿಕ್ಕಾಪಟ್ಟೆ ಅಷ್ಟು ಹೊಡಿತಿತ್ತು ಅಂತ. ಬಿಕಾಸ್ ಕ್ಯಾಮ್ರಾಸ್ನ ಜಸ್ಟಿಸ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಇಲ್ಲಿ ಸ್ವಲ್ಪ ದೂರ ಇರಲಿಲ್ಲ. ಆದಮೇಲೆ ಸಿಕ್ಕಾಪಟ್ಟೆ ಫಾಗ್ ಇತ್ತು. ಅದನ್ನೆಲ್ಲ ನಾನು ಸ್ವಲ್ಪ ರೀಲ್ಸ್ಗೆ ಅಂತ ವೀಡಿಯೋಸ್ ತೊಗೊಂಡಿದ್ದೆ. ಬಿಕಾಸ್ ಅದೆಲ್ಲ ಆ ಥರ ಸೈಜಲ್ಲಿ ಇತ್ತು. ಅದನ್ನು ಇಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಐ ಥಾಟ್ ಅದನ್ನು ಆ್ಯಡ್ ಮಾಡಿದ್ರೆ ಸರಿ ಬರಲ್ಲ. ಆ್ಯಂಡ್ ಗುಂಡ್ಲುಪೇಟೆ ಬಿಟ್ಟು ನೆಕ್ಸ್ಟ್ ಹೊರಟ್ವಿ ನಾವು. ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಎಲ್ಲಿರೋದು ಸಫಾರಿ ಅನ್ನೋದೇ. ಆಮೇಲೆ ಗೊತ್ತಾಯಿತು ನಮಗೆ ಲೈಕ್ ಒಂದು ಊರು ಸಿಗುತ್ತೆ ಅಲ್ಲಿ. ಸೊ ಅದಾದ ತಕ್ಷಣವೇ ನಮಗೆ ಇಲ್ಲಿಂದ ಒಂದು 5 kilometers ಅಷ್ಟೇ ಹಿಮ್ಮತ್ಗುಪ್ಪಲ್ ಸ್ವಾಮಿಯಿಂದ. ಬನ್ನಿ ಲೆಟ್ಸ್ ಗೋ ಅನ್ಸಿ ನಮ್ಮ ಬಂಡೀಪುರ್ ಸಫಾರಿ ಹೇಗೆಲ್ಲ ಆಯಿತು ಅಂತ. ಆ್ಯಂಡ್ ನೀವು ನೋಡ್ಬೋದು ಸುತ್ತ ವೆದರ್ ಹೇಗಿದೆ, ಅಷ್ಟು ಫಾಗಿ ವೆದರ್ ಅಂತ ಅವತ್ತು. ಆ ಫಾಗಿ ವೆದರಲ್ಲಿ ನಾವು ಹೇಗೆ ಸಫಾರಿ ಹೋಗಿದ್ವಿ ಅಂತ ನೋಡ್ಕೊಂಬರೋಣ ಬನ್ನಿ. 2 ಕಿಲೋಮೀಟರ್ ರೈಟ್ ಸೈಡ್ ಸಫಾರಿ ಕ್ಯಾಂಪ್ ಕಾಣುತ್ತೆ ನೋಡಿ. ಹೌದಾ, ಸರಿ ಸರ್, ಓಕೆ. ಅಂಗ್ಳ ಅಂತ ಒಂದು ಊರು ಸಿಗುತ್ತೆ. ಸೊ ಅದಾದ ತಕ್ಷಣ ನಮಗೆ 1 kilometerಲ್ಲಿ ಅಥವಾ 2 kilometersಲ್ಲಿ ನಮಗೆ ಬಂಡೀಪುರ್ ಸಫಾರಿ ಕ್ಯಾಂಪಸ್ ಸಿಗುತ್ತೆ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಒಂದೇ ಕಡೆ ನಾವು ಪಾರ್ಕಿಂಗಿಗೆ ಫೀ ಕೊಟ್ಟಿಲ್ಲ. ಇನ್ನು ಎಲ್ಲ ಕಡೆ ನಾವು ಟೂರಿಸ್ಟ್ ಪ್ಲೇಸಸಲ್ಲೂ ಲೈಕ್ ಪಾರ್ಕಿಂಗ್, ಎಂಟ್ರಿ, ಎವ್ರಿಥಿಂಗ್ ಫೀಸಸ್ ಕೊಟ್ಟಿರೋದು. ಬಸ್ಸಲ್ಲಿ ಹೋಗ್ಬೋದು, ಮತ್ತು ಜಿಪ್ಸಿ ಇರುತ್ತೆ ಆ ಥರದ್ರಲ್ಲಿ. ಸೊ ಬಟ್ ನಾವು ಬಸ್ನ ಬುಕ್ ಮಾಡಿರೋದ್ರಿಂದ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗೊತ್ತಾಗಿದೆ ಬಸ್ ನೋಡಲಿಕ್ಕೆ. ಬನ್ನಿ ಒಂದು ಓವರ್ ವ್ಯೂ ಕೊಡ್ತೀನಿ ಬಸ್ನ. ಇದು ಬಸ್, ನಮ್ಮ ಬಸ್ ನಂಬರ್ ಕೂಡ ಹಾಕಿರ್ತಾರೆ ಇಲ್ಲಿ 0830 ಅಂತ. ಆ್ಯಂಡ್ ನಾವು ಈಗ ಬಂಡೀಪುರ್ ಫಾರೆಸ್ಟಲ್ಲಿ ಬಸ್ ಹತ್ತಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಪಪ್ಪ ಬರೀ ಅಮ್ಮ ಹಾಯ್ ಹೇಳಿ. ಪರಿಣಿತ ಹಾಯ್ ನನ್ನ ಬ್ಲಾಗ್ ಚೆನ್ನಾಗಿದೆ. ಬಟ್ ನೋಡೋಣ ನಿಮ್ಮಲ್ಲಿ ಸಿಗಿಯೋ ಇಲ್ವೋ ನಮಗೂ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ. ಸೊ ಆದ್ದರಿಂದ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ಲೈಕ್ ಬಸ್ಸಲ್ಲಿ ಹೋಗ್ತಾ ಇರೋದು, ಮತ್ತು ನಿಮಗೆ ಜಿಪ್ಸಿ ಎಲ್ಲನೂ ಸಹ ಸಿಗುತ್ತೆ ಇಲ್ಲಿ. ಬಟ್ ಎಲ್ಲ ಇನ್ಫಾರ್ಮೇಷನ್
ಬಂಡೀಪುರಲ್ಲಿ ಸಫಾರಿ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 o'clock ಇಂದ, ಬಟ್ ಬಸ್ ಮತ್ತು ಜಿಪ್ಸಿ ಹೊರಡೋದು 6:15ಗೆ. ಸೊ ಆದ್ದರಿಂದ ಎಲ್ಲರೂ 5:45 6 o'clockಗೆ ಕ್ಯೂ ಅಲ್ಲಿ ನಿಂತು ಟಿಕೆಟ್ಸ್ನ ಬೈ ಮಾಡ್ತಾರೆ. ಮತ್ತು ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಬಂಡೀಪುರ್ ಸಫಾರಿ ಅಂತ ಇಟ್ ಈಸ್ ಆಫ್ ಗವರ್ನಮೆಂಟ್, ಅದರಲ್ಲೂ ಕೂಡ ನೀವು ಆನ್ಲೈನಲ್ಲಿ ಹೋಗ್ಬೋದು. ಬಟ್ ನಿಮಗೆ ಆಫ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಬಂಡೀಪುರ್ ಕ್ಲೋಸ್ ಆಗಿದೆ. ಇಲ್ಲಿಂದ ಸೌಂಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಎಲ್ಲರೂ ಸೈಲೆಂಟಾಗಿ ಇರಬೇಕಂತೆ. ಬಿಕಾಸ್ ಇಲ್ಲಿಂದ ಅನಿಮಲ್ಸ್ಗೆ ಸೌಂಡ್ ಆದರೆ ಲೈಕ್ ಏನೋ ಹೇಳಿದ್ರು, ಲೈಕ್ ಸೌಂಡ್ ಮಾಡಬಾರ್ದು, ಒಂಚೂರು ಯಾರು ಕೂತಿರೋರು ಹಿಂದೆಗಡೆ ಒಂದು ಡ್ರಾಪ್ ನಾಯ್ಸ್ ಬರಬಾರ್ದು, ಲೈಕ್ ಪೀಸಾಗಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನಮ್ಮ ಬಸ್ಸೆಲ್ಲ ಫುಲ್ ಆಗಿದೆ ಈಗ. ಆ್ಯಂಡ್ ಇಲ್ಲಿ ಯಾವಾಗ ಲಾರಿ ಜಾಮ್ ಆಗಿಬಿಟ್ಟಿದೆ, ಅದೇ ಪ್ರಾಬ್ಲಮ್ ಆಗಿದೆ. ಲಾರಿ ಬಂದು ಇಲ್ಲಿ ಜಾಮ್ ಮಾಡಿಟ್ಟಿದೆ. ಸ್ಟಾರ್ಟ್ ಆಗ್ತಿಲ್ಲ ಅವ್ರಿಗೆ ಲಾರಿ ಬಿಡೋದು. ಈ ಥರ ಜಿಪ್ಸಿ ಇರುತ್ತೆ. ಸೊ ನಾವು ಈ ಥರ ಜಿಪ್ಸಿಯಲ್ಲಿ ಹೋಗ್ಬೇಕು ಸರ್. ಅದು ಬಸ್ಸೇ ಅಲ್ವಾ? ಅದೇ ಥರನೇ, ಅದು ಸಹ ಬಸ್ಸೇ. ಈ ಥರ ಜಿಪ್ಸಿ ಇರುತ್ತೆ, ಆ ಥರ ಜಿಪ್ಸಿಯಲ್ಲಿ ನಾವು ಹೋಗ್ಬೋದು ಬೇಸ್ ಅಷ್ಟೇ. ಒಂದು ಲಾರಿಯಿಂದ 1 ಕಿಲೋಮೀಟರ್ ಜಾಮ್ ಆಗಿದೆ ನೋಡಿ. ನಾವು ಚೂಸ್ ಮಾಡಿದ್ದು ಸೆಕೆಂಡ್ ರೈಡ್ನ, ಬಿಕಾಸ್ 6:15 to 7:30 8ಗೆ ಅವ್ರು ಬರ್ತಾರೆ. ಸೊ ನಮ್ಮ ರೈಡ್ ಸ್ಟಾರ್ಟ್ ಆಗೋದು 8:15 8 o'clockಗೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ 8:15 ಅಂದ್ಕೊಂಡ್ವಿ, ಬಟ್ 7:30ಗೆ ಬಂದು ಅಲ್ಲಿರಬೇಕು ಅಂತ ಹೇಳಿದರು. ನಾವು 7:30ಗೆ ಹೋಗಿದ್ವಿ. ಆ್ಯಂಡ್ ತುಂಬಾ ಸಖತ್ತಾಗಿತ್ತು ಬಂಡೀಪುರ್. ನಿಜವಾಗ್ಲೂ ಈ ಥರ ಫುಲ್ ಫಾರೆಸ್ಟ್ ಒಳಗೆ ಯಾರಿಗೂ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅದು ನಮಗೆಲ್ರಿಗೂ ಸಹ ಗೊತ್ತು. ವಿತ್ ಗವರ್ನಮೆಂಟ್ ಪರ್ಮಿಷನ್ಸ್ ಇರೋದ್ರಿಂದನೇ ನಾವಿಲ್ಲೆಲ್ಲ ಹೋಗೋಕ್ಕಾಗೋದು. ನಾವು ಜಾಸ್ತಿ ನೋಡಿದ್ದೆ ಜಿಂಕೆನ, ಪೀಕಾಕ್ಸ್ನ ಆ್ಯಂಡ್ ಟೈಗರ್ ಫುಟ್ ಪ್ರಿಂಟ್ಸ್ನ ನೋಡಿದ್ವಿ ಅಷ್ಟೇ. ನಾವು ಸಫಾರಿ ಸ್ಟಾರ್ಟ್ ಮಾಡಿದ್ದು 8:05 ಆಗಿತ್ತು, ಬಟ್ ನಾವು ಸಫಾರಿಯಿಂದ ಬಂದಾಗ 9:40 ಆಗಿತ್ತು. ಬಿಕಾಸ್ 15 minutes ಎಕ್ಸ್ಟ್ರಾ ಏನಕ್ಕಾಯಿತು ಅಂದರೆ ಒಂದು ಲಾರಿಯಿಂದ ಜಾಮ್ ಆಗಿ. ಸೊ ಆದ ರೀಸನಿಂದ ನಾವು ಸ್ವಲ್ಪ ಲೇಟಾಗಿ ಬಂತು. ಆ್ಯಂಡ್ ಈ ಥರ ಬಸ್ ಇದೆಯಲ್ಲ, ಸೊ ಇವರು ಕ್ಯಾಂಪಿಗೆ ಅಂತ ಬಂದಿರ್ತಾರಂತೆ. ಸೊ ಇದು ಆಲ್ಮೋಸ್ಟ್ ಪರ್ ಪರ್ಸನ್ ಒಂದು 20,000 ಆರ್ ಟು 10,000 ಸಮಥಿಂಗ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು ನಮಗೆ ಅಲ್ಲಿನ ಫಾರೆಸ್ಟ್ ಆಫೀಸರ್ಸ್. ಮತ್ತು ನಮಗೆ ಅಲ್ಲಿನ ಗೈಡ್ಸ್ ಇರ್ತಾರೆ, ಇವರಿಬ್ಬರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಮ್ಗೆ ಏನೇ ಕ್ವೆಶನ್ಸ್ ಇದ್ರು ಇವರೇ ನಮಗೆಲ್ಲಾನು ಆನ್ಸರ್ಸ್ ಹೇಳೋದು. ನಾನದು ತುಂಬ ಕ್ವೆಶನ್ಸ್ ಕೇಳಿ ನಾಲೆಡ್ಜ್ ತಗೊಂಡೆ. ಗುಡ್ಡ ಅಂತ ಓಕೆ, ನೀವು ಲೆಫ್ಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ತನಕ ಫಾರೆಸ್ಟ್ ಏರಿಯಾ ಕಾಣಿಸುತ್ತೋ ಅದೆಲ್ಲ ಬಂದಿದೆ. ಒಂದು ಹೈಯೆಸ್ಟ್ ವ್ಯೂ ಪಾಯಿಂಟ್ ಆಗಿರುತ್ತಂತೆ. ನಮಗೆ ಎಲ್ಲಿ ಫಾರೆಸ್ಟ್ ಕಾಣುತ್ತೋ ನೋಡಿ, ಅದೆಲ್ಲ ಫುಲ್ ಬಂಡೀಪುರ್ ಫಾರೆಸ್ಟ್ ಆಗಿರುತ್ತಂತೆ. ಸೊ ನಮಗೆ ಎಲ್ಲೆಲ್ಲಿ ನೇಚರ್ ಫಾರೆಸ್ಟಲ್ಲಿ ಕಾಣ್ಬೋದು ಅದೆಲ್ಲ ಪೂರ್ತಿ ಇಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಪ್ಲೇಸ್ ವ್ಯೂ ಪಾಯಿಂಟ್ ಅಂತೆ ಹಿಲ್ ಮೇಲೆ. ಸೊ ಅದು ನಮ್ಮದು ಆ್ಯಂಟಿ ಕೋಚಿಂಗ್ ಕ್ಯಾಂಪ್. ಯಾವುದೋ ಪ್ರಾಣಿಗಳಿಲ್ಲ. ಇದು ಬಂದು ಆಗಿನ ಜಸ್ಟ್ ಟೈಗರ್ದು ಫುಟ್ ಪ್ರಿಂಟ್ಸ್ ಆಗಿತ್ತು, ಫ್ರೆಶ್ ಫುಟ್ ಪ್ರಿಂಟ್ಸ್ ಅಂತ. ಇದು ಅವರೇ ನಮ್ಗೆ ಹೇಳಿದ್ದು ಫಾರೆಸ್ಟ್ ಆಫೀಸರ್ಸ್. ಈಗಿನ ಜಸ್ಟ್ ಇಲ್ಲೆಲ್ಲೋ ಹೋಗಿದ್ದೆ, ಸೊ ಆದ್ದರಿಂದ ಇಷ್ಟು ಫ್ರೆಶ್ ಇದೆ ಅಂದರೆ ನೋಡಿ ಅಂತ ಹೇಳಿದರು. ನಾವು ಈ ಥರ ನೇಚರ್ನ ವಿತ್ ಸೈಲೆನ್ಸ್ನ ನೋಡಬೇಕು ಅಂದರೆ ನಾವು ಹೋಗೋಕ್ಕಾಗತ್ತೆ. ಈ ಥರ ಸಫಾರಿ ಇದ್ದಾಗ ಒನ್ ಆಫ್ ದ ಬೆಸ್ಟ್ ನೇಚರ್ನ ಎಂಜಾಯ್ ಮಾಡಿ. ನಾವು ಅನಿಮಲ್ಸ್ ನೋಡಿದ್ವೋ ಬಿಟ್ವೋ, ಬಟ್ ಈ ಥರ ಬಂಡೀಪುರ್ ಫಾರೆಸ್ಟ್ನ ನಾವು ಎಲ್ಲೂ ನೋಡೋಕ್ಕಾಗೋದಿಲ್ಲ. ಬಟ್ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ಈ ಬಂಡೀಪುರ್ ಫಾರೆಸ್ಟಲ್ಲಿ. ನಾವು ಇವಾಗ ವಾಪಸ್ ಮತ್ತೆ ಚೆಕ್ ಪೋಸ್ಟ್ ಹತ್ರ ಬರ್ತಾ ಇದ್ದೀವಿ. ಬಂದೇ ಬಿಟ್ಟು ಚೆಕ್ ಪೋಸ್ಟ್. ವಾಪಸ್ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇಲ್ಲಿಂದ ಜಸ್ಟ್ 1 minute ಅಷ್ಟೇ ನಾವು ಕಾರ್ ಪಾರ್ಕ್ ಮಾಡಿದಂತಹ ಜಾಗ ಆಗಿರಲಿ ಅಥವಾ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ನಮ್ಗೆ ಯಾವುದೂ ಪ್ರಾಣಿ ಸಿಗಲಿಲ್ಲ, ಅದೇ ಒಂದು ಬೇಜಾರು. ಬರೀ ಜಿಂಕೆ ನೋಡ್ಕೊಂಡು ಬಂದ್ವಿ. ಒಂದೇ ಒಂದು ಎಲಿಫೆಂಟ್ ನೋಡಿದ್ವಿ, ಯಾರೋ
ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫಾರೆಸ್ಟ್ ನೋಡ್ಲಿಕ್ಕೆ ಯಾರನ್ನೂ ಬಿಡೋದಿಲ್ಲ ಅಲ್ವಾ, ಸೊ ಮೇಯ್ನ್ಲಿ ಫಾರೆಸ್ಟ್ ಕೂಡ ನೋಡಿದ್ವಿ. ಅದೊಂಥರ ಆ ಲಾರಿ ಜಾಮ್ ಆಗಿರೋದ್ರಿಂದ ನಮ್ಗೆ ಎಕ್ಸ್ಟ್ರಾ 15 ಮಿನಿಟ್ಸ್ ಸಿಕ್ತು ಇಡೀ ಫಾರೆಸ್ಟ್ನ ನೋಡೋದಕ್ಕೆ. ಬಟ್ ನಮ್ಮ ಫಾರೆಸ್ಟ್ ಡ್ರೈವರ್ ನೋಡೋಣ ಅಲ್ಲೆಲ್ಲರೂ ಬೇರೆ ಕಡೆ ಹೋಗಿ ತೋರಿಸೋಣ ಅಂತ ಟ್ರೈ ಮಾಡಿ, ಬಟ್ ಅವತ್ತು ನಮಗೆ ಅನ್ಫಾರ್ಚುನೇಟಾಗಿ ಯಾವ ಅನಿಮಲ್ಸು ಕಾಣಿಸಿಲ್ಲ ಬಿಕಾಸ್ ಅಷ್ಟು ಫಾಗ್ ಇರೋದ್ರಿಂದ ವೆದರ್. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ವೆರೈಟೀಸ್ ಆಫ್ ಜಿಂಕೆನ ನೋಡಿದ್ವಿ, ಯಾವ್ಯಾವ ಥರ ವೆರೈಟೀಸ್ ಆಫ್ ಜಿಂಕೆ ಇರುತ್ತೆ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಹೊರಟು ನಾವು ಮತ್ತೊಂದು ಕಡೆಗೆ ಪ್ರಯಾಣ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಚಾಮರಾಜನಗರದ ಕಡೆ ಇರುವಂತಹ ನಮ್ಮ ಬಿಆರ್ ಹಿಲ್ಸ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮೆಲ್ಲರಿಗೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ. ಬಿಆರ್ ಹಿಲ್ಸ್ ವ್ಲಾಗಲ್ಲಿ ವೆಯ್ಟ್ ಮಾಡಿ. ನಮಗೆ ಬಂಡೀಪುರಲ್ಲಿ ಆದಂತಹ ಎಕ್ಸ್ಪೀರಿಯನ್ಸ್ನ, ನಮ್ಮ ಕಾರೇ ಸ್ಟಾರ್ಟ್ ಆಗಿಲ್ಲ ಬಂಡೀಪುರಲ್ಲಿ, ಸೊ ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಹೇಗೆ ಯಾಕೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಮ್ಮ ಅಕ್ಕ ತಿಳಿಸ್ತಾಳೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಲೆಟ್ ಅಸ್ ಸೀ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್ ಬಾಯ್. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್. ಲವ್ ಯು.